ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 18ನೇ ತಾರೀಕು ನವೆಂಬರ್ 2025 ಮಂಗಳವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯಣೆ, ಶರದ್ ಋತು, ಕಾರ್ತೀಕ ಮಾಸೆ, ಕೃಷ್ಣ ಪಕ್ಷದ ಚತುರ್ದಶಿ, ಸ್ವಾತಿ ನಕ್ಷತ್ರ, ಆಯುಷ್ಮಾನ್ ಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ಗುರು ವಕ್ರ ಫಲ. ರಾಶಿಯ ಅಂತರ್ಗತವಾಗಿ ಧನಸ್ಸಾಯಿತು, ಮೀನ ಆಯಿತು. ತುಂಬ ಜನ ಗುರುಗಳೇ ಮಕರ ರಾಶಿ ಇಲ್ಲ, ಕುಂಭರಾಶಿ ಇಲ್ಲ ಅನ್ನತಕ್ಕಂಥದ್ದು. ವೃಷಭ ಹಾಗೂ ತುಲಾ ಆಲ್ರೆಡಿ ಹೇಳಿದ್ದೇನೆ. ಮಿಥುನ ಹಾಗೂ ಕನ್ಯಾ ರಾಶಿಗೂ ಹೇಳಿರ್ತಕ್ಕಂಥದ್ದು. ಸೊ ಮಕರ ರಾಶಿಗೆ ಇವತ್ತಿನ ಗುರು ವಕ್ರ ಫಲ ನೋಡೋಣ. ನಿಮಗೆ ಗುರು ನೀಚ, ನಿಜ ಹೇಳಬೇಕು ಅಂದರೆ ಉಚ್ಚಂಗತ ಗುರು ನಿಮ್ಗಂತ ಒಂದು ಒಳ್ಳೆ ಫಲ ಕೊಡಲ್ಲ. ಕೊಟ್ಟರೂ ಕೂಡ ಹೋರಾಟ ಇರುತ್ತೆ. ಎಲ್ಲಾದ್ರೂ ಒಂದು ನಂಬಿಕೆಗಳ ಒಂದು ಮೋಸ ಇರತಕ್ಕಂಥದ್ದು. 12ನೇ ಮನೆಯ ಅಧಿಪತಿ 7ನೇ ಮನೆಯಲ್ಲಿ ಕುಳಿತಾಗ ಈ ಪಾಲುದಾರಿಕೆಯ ವ್ಯವಹಾರಗಳು, ಸ್ನೇಹಿತರು, ಆತ್ಮೀಯರು, ಹಣಕಾಸು, ಅಲ್ಲೊಂದು ನಂಬಿಕೆಯ ವಿಚಾರದಲ್ಲಿ ಅಲ್ಲೊಂದು ಅಲ್ಲೋಲ ಕಲ್ಲೋಲ ನಡೆದಿರುತ್ತೆ. ಮಕರ ಲಗ್ನಕ್ಕೆ ನೀವು ಅಂದುಕೊಂಡದ್ದು ಯಾವುದೂ ನಡೆದಿರೋಲ್ಲ. ನಿಮ್ಮ ಪ್ಲ್ಯಾನ್ 90% ಏನೋ ಸ್ಟ್ರಕ್ ಆಗಿರುತ್ತೆ. ಹೌದು ಅಲ್ವೋ ಹೇಳಿ. ಈ ಜನವರಿಯಿಂದಲೇ ಶನಿ ಏನೋ ಅದ್ಭುತವಾಗಿದ್ದಾನೆ. ಆದರೆ ಅವನಿರೋ ನಕ್ಷತ್ರ ಸಾರ ಯಾವುದು? ಗುರು ನಕ್ಷತ್ರ ಸಾರ. ಈಗಿರುವ ಗುರು ಉಚ್ಚಂಗತ ಗುರು ಯಾವ ಸಾರ? ಗುರುವಿನ ಸಾರವೇ. ಸೊ ನಿಮಗೆ ಆ ಒಂದು ಗುರು ನಿಮ್ಮ ಮನೆಯಲ್ಲಿ ನೀಚನಾಗುವುದರಿಂದ ಅಲ್ಲೊಂದು ಎಳೆದಾಟ. ಅದರ ಮೇಲೆ ಉಚ್ಚಂಗತ ಆಯಿತು ಅಂದರೆ ಅದು ಇದ್ದಿದ್ದು ಎಳೆದಾಟ. ಯಾಕಂದರೆ ಕರ್ಮಾಧಿಪತಿಗೆ ಒಂದು ನಿಯಮ ಇದೆ, ಗುರುವಿಗೊಂದು ನಿಯಮ ಇದೆ. ಅಂದರೆ ನಮ್ಮ ಮನೆ ಇದೆ ಅಂತ ಇಟ್ಕೊಳ್ಳಿ ಮಕ್ಕಳು. ಒಬ್ಬೊಬ್ಬರಿಗೊಂದೊಂದು ಜವಾಬ್ದಾರಿ ಕೊಟ್ಟಿರ್ತಾರೆ. ಸಾಮಾನ್ಯವಾಗಿ ಮಕರ ರಾಶಿಯವರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮಗೆ ಬುದ್ಧಿವಂತರು, ಅದೇ ನಿಮಗೆ ಶಾಪ. ಯಾಕಂದ್ರೆ ನೋಡಿ, ನಿಮಗೆ ಭಾಗ್ಯಾಧಿಪತಿ ಬಂದು ಬುಧ, ಬುದ್ಧಿದಾತ, ವಿದ್ಯಾದಾತ, ಶಾರದಾದಾತ. ದಟ್ ಇಸ್ ಎ ಫ್ಯಾಂಟಾಸ್ಟಿಕ್. ಆದರೆ ಶುಕ್ರ ಬಂದು ಪೂರ್ವ ಪುಣ್ಯ ಸ್ಥಾನಕಾರಕ, ಭೋಗಕಾರಕ. ನಿಮಗೆ ಯಾವಾಗಲೂ ಆ ಭೋಗದ ಮೇಲೆ ಒಳ್ಳೆ ಬಟ್ಟೆ ಹಾಕ್ತೀರಿ ನೋಡಿಬೇಕಾದ್ರೆ. ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಯಲ್ಲೇ ನೀವು ಇರ್ತೀರಿ. ನೀವು ಸಣ್ಣವ್ರ ಜೊತೆಯಲ್ಲಿ ಇದ್ರೂ ಕೂಡ ಆ ಸೆಳೆತ ಇರೋದಿಲ್ಲ, ಸಣ್ಣ ಬುದ್ಧಿ ಇರೋದಿಲ್ಲ. ನಿಮಗೆ ದೊಡ್ಡ ಚಿಂತೆ ಇರುತ್ತೆ. ಮಕರ ರಾಶಿಯವ್ರು ಕಷ್ಟಪಡ್ತಿರೋ ಇಲ್ವೋ ಅದು ಬೇರೆ, ಅದು ಸಿಗುತ್ತೋ ಇಲ್ವೋ ಬೇರೆ. ಬೈಕಲ್ಲಿ ಹೋಗ್ತಿದ್ರು ಕೂಡ ಕಾರ್ ಮೇಲೆ, ಕಾರಲ್ಲಿ ಹೋಗ್ತಿದ್ರು ಕೂಡ ಇನ್ನೊಂದು ದೊಡ್ಡ ಕಾರಿನ ಮೇಲೆ ನಿಮಗೊಂದು ಆಲೋಚನೆ, ವಿವೇಚನೆ, ಚಿಂತನೆ ಎಳೆಯತಕ್ಕಂಥ ಒಂದು ಭಾವತ್ತು ಜಾಸ್ತಿ, ಭಾವಗಳು ಅದಿದ್ದೇ ಇರುತ್ತೆ. ನೀವು ನಿಜವಾಗ್ಲೂ ಹೇಳಬೇಕು ಅಂದ್ರೆ ಅದೃಷ್ಟವಂತರು ಕೂಡ. ಯಾಕಂದ್ರೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಶುಕ್ರ ಈ ರಾಶಿ ಚಕ್ರದ ಈ ಒಂದು 12 ಮನೆಯ ಕಾಲಚಕ್ರದಲ್ಲಿ ಮಕರ ರಾಶಿಯವರಿಗೆ ಮಾತ್ರ ಆ ಒಂದು ಕರ್ಮಾಧಿಪತಿ ಸ್ಥಾನವನ್ನ ಕೊಟ್ಟಿದ್ದಾನೆ ಭಗವಂತ. ಆದ್ರಿಂದ ನೀವು ಏನಾದ್ರೂ ಒಂದು ಮಾಡ್ತಿರ್ತೀರಿ. ಕಸದಿಂದಲೂ ರಸ ತೆಗೆಯುವಂತ ವಿದ್ಯೆ ನಿಮಗೆ ಗೊತ್ತಿರುತ್ತೆ ಮಕರ ರಾಶಿಯವರಿಗೆ. ಆ ಉತ್ತರಾಷಾಢ ನಕ್ಷತ್ರ ಇರಬಹುದು, ಶ್ರವಣ ನಕ್ಷತ್ರ ಇರಬಹುದು, ಧನಿಷ್ಠ ನಕ್ಷತ್ರ ಇರಬಹುದು. ಈ 3 ನಕ್ಷತ್ರಗಳ ಸಂಗಮ ಮಕರ ರಾಶಿಯಲ್ಲಿ ಬರತಕ್ಕಂಥದ್ದು. ಅಂತ ನಿಮಗೆ
ಆ ಶುಕ್ರ ನೋಡಿ ಪೂರ್ವ ಪುಣ್ಯ ಸ್ಥಾನಕಾರಕ, ಲಕ್ಷ್ಮೀಕಾರಕ ಅಂತ. ಬಟ್ ಆದರೆ ದಶಮಾಧಿಪತಿ ಕೂಡ. ಸೊ ಅದರಿಂದಲೇ ನಿಮಗೆ ಕಲೆಗೆ ಸಂಬಂಧಪಟ್ಟಂತ ಒಂದು ಅಟ್ರಾಕ್ಷನ್ ಇರುತ್ತೆ. ಜನ್ಮಾಂತರವಾಗಿ ಅಲ್ಲೊಂದು ಸೆಳೆತ ಇರತಕ್ಕಂಥದ್ದು. ಮೇ ಬಿ ಒಂದು ಮಾಡೆಲಿಂಗ್ ಏಜೆನ್ಸಿ ಇರ್ಬೋದು, ಕಲಾ ಮಾಧ್ಯಮ ಇರ್ಬೋದು, ಆಕ್ಟಿಂಗ್ ಇರ್ಬೋದು, ಈವೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಎಂಟರ್ಟೈನ್ಮೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಟಿವಿ, ನಟನೆ, ಸಂಗೀತ, ಮಾಧ್ಯಮ, ಬರವಣಿಗೆ, ಪುಸ್ತಕ, ಆಕ್ಟಿಂಗು, ಆ ಪ್ರಕಾಶಕರವಾಗಿರತಕ್ಕಂಥ ಒಂದು ಬೆಳಕು, ಇವುಗಳ ನಡುವೆ ನಿಮಗೇ ಗೊತ್ತಿಲ್ಲದೆ ಒಂದು ಸಂಬಂಧಗಳು ಬೇಗ ಇರತಕ್ಕಂಥದ್ದಿರುತ್ತೆ. ಒಂದು ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡ್ತಿರ್ತೀರ. ನಿಮಗೆ ಸೆಲೆಬ್ರಿಟಿ ಆಗಬೇಕು ಅನ್ನೋ ಒಂದು ಭಾವ ನಿಮಗೆ ಜನ್ಮತಾ ಬ್ಲಡ್ ಅಲ್ಲಿ ಕೊಟ್ಬಿಟ್ಟಿರ್ತಾನೆ. ಯಾಕಂದ್ರೆ ಪೂರ್ವ ಪುಣ್ಯಕಾರಕ ಶುಕ್ರ. ವೇರ್ ಎವರ್ ಯು ಆರ್ ದೇರ್, ಯು ಆರ್ ಇನ್ ಎ ಸೆಂಟರ್ ಆಫ್ ಅಟ್ರಾಕ್ಷನ್. ನಿಮ್ಮ ಮಾತೆಲ್ಲರೂ ಕೇಳಬೇಕು, ನಿಮ್ಮ ಆ ಒಂದು ವಿಚಾರಗಳನ್ನ ಎಲ್ಲರೂ ಒಪ್ಪಬೇಕು, ನಿಮ್ಮ ಪ್ಲಾನಿಂಗು, ಡಿಸೈನಿಂಗ್ ಅದ್ಭುತ. ಬಟ್ ತುಂಬಾ ಆ ಒಂದು ರಿಜಿಡ್ ಅಂತ ಹೇಳ್ತೀವಿ, ಇಟ್ಕೊಳ್ಳೋಕ್ಕೆ ಬರೋದಿಲ್ಲ ನಿಮಗೆ. ಕಾರಣ ಏನಂದ್ರೆ ಬಾಧಕಾಧಿಪತಿ ಹಾಗೂ ಅಷ್ಟಮಾಧಿಪತಿ ಚಂದ್ರ ಹಾಗೂ ಸೂರ್ಯ, ಮನೋಕಾರಕ ಚಂದ್ರ ನಿಮಗೆ ಬಾಧೆ, ಅಷ್ಟಮಾಧಿಪತಿ ಸೂರ್ಯ. ಅದಕ್ಕೆ ನಿಮಗೆ ನೋಡಿ, ಮನೆಯ ವಿಚಾರದಲ್ಲಿ, ಕುಟುಂಬ ವಿಚಾರದಲ್ಲಿ ಇದ್ದಾಗೆ ಇದ್ದು ಗುರು ಬಂದು ಕುಟುಂಬಕಾರಕ, ಪುತ್ರಕಾರಕ, ನೆಮ್ಮದಿಕಾರಕ. ನಿಮಗೆ ಅಲ್ಲೆಲ್ಲೋ ಏನೋ ಒಂದು ಹುಳಿ ಎಂಡಿರ್ತಾನೆ. ನಿಮ್ಮ ಒಡ ಹುಟ್ಟಿದವರ ವಿಚಾರವೋ, ಕುಟುಂಬ ವಿಚಾರವೋ 100% ಹೇಳ್ತಾನೆ. ನಾನು ನೋಡಿದ್ದೇನೆ, ಮಕರ ರಾಶಿಯವರ ಮಕ್ಕಳು ನಿಮ್ಮ ಮಾತು ಕೇಳೋದಿಲ್ಲ. ಅವರ ಮದುವೆಯ ವಿಚಾರದಲ್ಲಿ ಅವರಿಷ್ಟದಂತೆ ನಡೆಯುತ್ತೆ. ಅದರಲ್ಲಿ ಮಕರ ಲಗ್ನ, ಮಕರ ರಾಶಿಯವರು ತುಂಬಾ ಅದೃಷ್ಟವಂತರು ಸಂಗಾತಿ ವಿಚಾರದಲ್ಲಿ. ಬಟ್ ಅಲ್ಲೆಲ್ಲೋ ನೀವು ಪ್ರೀತಿಸಿದಷ್ಟು ಅವರು ಪ್ರೀತಿಸ್ತಿಲ್ಲ ಅನ್ನತಕ್ಕಂಥ ಒಂದು ತಳಮಳ ನಿಮಗೆ ಯಾವಾಗಲೂ ಇರತಕ್ಕಂಥದ್ದು ಇರುತ್ತೆ. ಪ್ರೀತಿಯ ವಿಚಾರದಲ್ಲಿ ಅದೃಷ್ಟವಂತರು, ಅಂದವಾದ ಅಮ್ಮನಂತ ಒಂದು ಧರ್ಮಪತ್ನಿಯನ್ನ ಇಲ್ಲ ಗಂಡನನ್ನ ಪಡೆಯತಕ್ಕಂಥದ್ದಿರುತ್ತೆ. ಯು ಗಾಟ್ ಎವ್ರಿಥಿಂಗ್, ಬಟ್ ಸ್ಟಿಲ್ ಆ ಕುಟುಂಬಕಾರಕ ಗುರು ವ್ಯಯಕಾರಕ ಅಲ್ವಾ. ನನ್ನ ಮನೆ, ನನ್ನ ಕುಟುಂಬ ಅಂತ ನೀವು ಮಾಡಿದ್ದು ಕಣ್ಣಿಗೆ ಕಾಣಿಸುವುದಿಲ್ಲ. ಎರಡನೇದು ಕಾರಕ ಭಾವನಾಸ್ತಿ ಆಗತಕ್ಕಂಥ ಒಂದು ಗುರು ಮಕರ ರಾಶಿಯವರಿಗೆ ಒಂದು ರೀತಿ ಒಡ ಹುಟ್ಟಿದವರ ವಿಚಾರದಲ್ಲೂ ಅಲ್ಲೊಂದು ಅಸಹನೆಯನ್ನ ಕೊಟ್ಟಿರ್ತಾನೆ. ನಿಮ್ಗಿರೋದೇ ಇಲ್ಲ ಒಡ ಹುಟ್ಟಿದವರು ಇದ್ರೆ ನೀವು ಅವ್ರ ಜೊತೆಲಿ ಇರ್ಲಿಕ್ಕೆ ಆಗೋದಿಲ್ಲ, ಇಲ್ಲ ಅವರ ಕಷ್ಟಕ್ಕೆ ನೀವಿರೋದಿಲ್ಲ, ಇಲ್ಲ ನಿಮ್ಮ ಕಷ್ಟಕ್ಕೆ ಅವ್ರು ಇರೋದಿಲ್ಲ. ಹೌದು ಅಲ್ವೋ ಹೇಳಿ ಮಕರ ರಾಶಿಯವರು. ಯಾಕಂದ್ರೆ 3ನೇ ಮನೆ ಅಧಿಪತಿ ಗುರು. ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಜಯಮ್ಮ, ಜಯರಾಜ್, ಜಯಕುಮಾರ್, ಜಯಲಲಿತಾ, ಜೀವಿತ, ಜಾನಕಿ, ಗೀತಾ, ಶ್ರೀನಿವಾಸ್, ಶ್ರೀಧರ, ಶ್ರವಣ್, ಶ್ರವಂತಿಕಾ, ಶಮಂತಿಕಾ, ನೀವು ನೋಡಿಬೇಕಾದ್ರೆ ಅಲ್ಲೊಂದು ಶುಭ, ಶೋಭಾ, ಶೋಭನ, ಶೋಭರಾಜ್ ಅಲ್ಲೊಂದು ಇರುತ್ತೆ ನಿಮಗೆ. ಎಲ್ಲರೂ ಇದ್ದಾರೆ, ನೀವು ಎಲ್ಲರಿಗೂ ಇದ್ರಿ, ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ. ಬಟ್ ನೀವು ಆ ಗುರುವಿನ ಒಂದು ಪ್ರಭಾವದಿಂದ ಎಲ್ಲೋ ನೀವು ಕಳೆದೋಗ್ತೀರಿ. ಆ ಗುರು ವಿಚಾರದಿಂದ 100% ಹೇಳ್ತಾನೆ, ಉಚ್ಚ ಗುರು ನಿಮಗೆ ಕುಟುಂಬದಲ್ಲಿ ಒಂದು ನೋವು ಕೊಟ್ಟಿರ್ತಾನೆ. ಹೌದು ಅಲ್ವೋ ಹೇಳಿ. ಈ ಒಂದು ಮಾರ್ಚ್ ಇಲ್ಲ ಏಪ್ರಿಲ್ ಇಂದಲೇ ಅಲ್ಲೊಂದು ಎಲ್ಲರೂ ಇದ್ದಾರೆ, ಯಾಕೋ ಮಾತಿಲ್ಲ. ಬಾಧಕಾಧಿಪತಿ ಚಂದ್ರ, ಮನಸ್ಸಿಗೆ ಏನೋ ನೋವು ನಡೆದಿದೆ ಮಕರ ರಾಶಿಯವರಿಗೆ, ನಿಮ್ಮ ಮನೆಯವರಿಂದಲೇ, ನಿಮ್ಮ ಕುಟುಂಬದವರಿಂದಲೇ. ನಿಮ್ಮಿಂದ ಅವ್ರಿಗೆ ನಡೆದಿರ್ಬೇಕು, ಅವರಿಂದ ನಿಮಗೆ ನಡೆದಿರ್ಬೇಕು. ನಿಮಗೆ 11ನೇ ಮನೆ ಅಧಿಪತಿ ಕುಜ, ಸುಖಾಧಿಪತಿ ಬಂದು ಕುಜ ಇದ್ದಾಗಿರುತ್ತೆ. ನೀವು ನಿಮಗೆ ಸಿಗುವ ಒಂದು ಅದೃಷ್ಟ ಏನು ಅಂದ್ರೆ, ಒಡ ಹುಟ್ಟಿದವ್ರು ಯಾರಾದ್ರೂ ಅಣ್ಣ ತಮ್ಮ ಇದ್ರೆ ನಿಮಗೆ ಸಹಕಾರಕ್ಕೆ ನಿಲ್ತಾರೆ. ಮಕರ ರಾಶಿಯವ್ರಿಗೆ ಇದ್ರೆ ಜಾತಕದಲ್ಲಿ ಕುಜ ಚೆನ್ನಾಗಿಲ್ಲದಿದ್ದರೂ ಅಲ್ಲೊಂದು ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅಣ್ಣ ತಮ್ಮಂದಿರಿಂದ ಒಂದು ಸಹಕಾರವೋ ಇಲ್ಲ ಏನೋ ಒಂದು ಅಟ್ಲೀಸ್ಟ್ ನಾಮಕಾವಸ್ಥೆ ಆದರೂ ಇರತಕ್ಕಂಥದ್ದು ಇರುತ್ತೆ. ಒಂದು ವಾಹನ ಸಿಗುತ್ತೆ, ಒಳ್ಳೆ ಗಾಡಿ ಇಟ್ಕೊಂಡಿರ್ತೀರಿ, ಟಿಪ್ ಟಾಪ್ ಮ್ಯಾನ್ ನೀವು. ಮಕರ ರಾಶಿಯವರು ಆಲ್ವೇಸ್ ದ ಗ್ಲಾಮರ್, ನೀವೆಲ್ಲಿದ್ರು ಟಾಪ್ ಟು ಬಾಟಮ್.
ಬಟ್ ಏನು ಹೇಳ್ಕೊಳ್ಳೋದಿಲ್ಲ, ಅದೊಂದು ಸಮಸ್ಯೆ. ಯಾಕಂದ್ರೆ 2ನೇ ಮನೆಯ ಅಧಿಪತಿಯು ಕೂಡ ಶನಿಯೇ, ಕರ್ಮಾಧಿಪತಿ ನೀವೇ. ನೀವ್ ಏನಾದ್ರೂ ಒಂದು ಕೆಲಸ ಮಾಡಿಲ್ಲ ಅಂದ್ರೆ ನಿಮಗೆ ಕಾಯಿಲೆ ಬಂದ್ಬಿಡುತ್ತೆ. ನೆನ್ಪಿಟ್ಕೊಳ್ಳಿ, ನೀವು ಕೂತ್ಕೊಂಡ್ರೆ ಇಲ್ಲದ ಕಾಯಿಲೆ ಬರುತ್ತೆ. ಸೋಮಾರಿಗಳ ತರ ಕಾಣಿಸ್ತೀರಿ ಫಿಸಿಕಲಿ, ಬಟ್ ಮೆಂಟಲಿ ಯು ಆರ್ ಎ ವೆರಿ ಶಾರ್ಪೆಸ್ಟ್ ಪರ್ಸನ್. ಕಾರಣ 6ನೇ ಮನೆಯ ಅಧಿಪತಿಯಾಗಿರತಕ್ಕಂಥ ಬುಧ ತುಂಬಾ ಶಾರ್ಪು. ನಿಮ್ಮ ಪ್ಲಾನ್ಗಳು ಬೇರೆಯವ್ರಿಗೆ ವರ್ಕ್ ಆಗುತ್ತೆ. ಬಟ್ ದ ಪ್ರಾಬ್ಲಮ್ ಬಂದು ಭಾಗ್ಯಾಧಿಪತಿಯು ಬುಧ, ಅದು ಸಮಸ್ಯೆ. ಸೊ ನಿಮ್ ಬುದ್ಧಿವಂತಿಕೆ ವಿಪರೀತ ಬುದ್ಧಿವಂತಿಕೆ. ಸೊ ಅದೊಂಥರ ಕಲ 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 ಮಾಡಿಟ್ಟು ಬಿಡುತ್ತೆ. ಎಲ್ಲಿದ್ದರೂ ನೀವ್ ಏನೇ ಇರ್ಲಿ, ಮಕರ ರಾಶಿಯ ಪುರುಷರು ಅಮ್ಮವ್ರ ಗಂಡಂದ್ರೆ ನಾನು ನೋಡಿದ್ದೇನೆ, ಒಳ್ಳೆ ಧರ್ಮಪತ್ನಿ ಪಡೆದಿರ್ತೀರಿ. ನಾನು ನೋಡಿದ್ದೇನೆ ಮಕರ ರಾಶಿ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಿಮಗೆ ಭಾಗ್ಯೋದಯ ಅನ್ನೋದು ಮದುವೆ ಆದ್ಮೇಲೆ ನಿಮ್ಮ ಧರ್ಮಪತ್ನಿ ಇಲ್ಲ ಪತಿಯಿಂದ ನಿಮಗೆ ಸಿಗ್ತಕ್ಕಂಥದ್ದು. ಅಲ್ಲೊಂದು ಟ್ರಾನ್ಸ್ಫಾರ್ಮೇಶನ್ ಆಗ್ಬಿಡುತ್ತೆ ನಿಮಗೆ. ಆಮೇಲೆ ಮಕರ ರಾಶಿ ಮಕರ ಲಗ್ನದವರಿಗೆ ತುಂಬಾ ದೊಡ್ಡ ಕುಟುಂಬ ಇರುತ್ತೆ, ಬಟ್ ದೊಡ್ಡ ಕುಟುಂಬದ ಜವಾಬ್ದಾರಿ ತಗೊಳಕ್ ಆಗೋದಿಲ್ಲ ನಿಮ್ ಕೈಯಲ್ಲಿ. ನನ್ನ ಕೈಯಲ್ಲಿ ದುಡ್ದೆ ತಗೊಬಂದ್ ಕೊಟ್ಟೆ, ಇದನ್ನ ನೋಡು ಅದನ್ನ ನೋಡು ಅದನ್ನ ಮಾಡು ಇದನ್ನ ಮಾಡು ಅಂದ್ರೆ ನಿಮ್ಗೆ ನಿಜವಾಗ್ಲೂ ತಲೆ ಚಿತ್ತೇರೋಗ್ಬಿಡುತ್ತೆ. ಸಾಮಾನ್ಯವಾಗಿ ಕೋಲ್ಡ್ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ. ಮಿನಿಮಮ್ ಒಂದು ಬ್ಯಾಡ್ ಹ್ಯಾಬಿಟ್ ಇದ್ದೇ ಇರುತ್ತೆ. ಒಂದ ತಿನ್ನೋದು, ಇಲ್ಲ ಮಲಗೋದು, ಇಲ್ಲ ಟಿವಿ ನೋಡೋದು, ಇಲ್ಲ ಮೂವೀಸ್ ನೋಡೋದು, ಇಲ್ಲ ಸುತ್ತೋದು, ಇಲ್ಲ ಒಂದು ಈ ತರದ್ ಏನಾದರೂ ಒಂದಿರುತ್ತೆ ಮಕರ ರಾಶಿಯವರಿಗೆ. ನಿಮ್ಮ ಚಟವೇ ನಿಮ್ಮ ಅನಾರೋಗ್ಯವನ್ನು ತಂದಿಡುತ್ತೆ. ಸ್ವಲ್ಪ ಎದುರು ಪುಕ್ಕಳ್ರು ನೀವು, ನೋಡೋಕ್ ಮಾತ್ರ ಘಟಾನುಘಟಿ. ಓ ಕಟಾರಿ ಕಟ್ಟಪ್ಪ ನೀವು, ಕಿಟ್ಟಪ್ಪನೇ ನೀವು ನೋಡೋಕ್ ಮಾತ್ರ. ವಾವ್ ಕಿಟ್ಟಮ್ಮನೆ. ಪುಕ್ಕಳ್ರು ನೀವು. ಒಳಗಡೆ ಡಸ್ಸು 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 ಅನ್ನಿಸ್ತಕ್ಕಂಥದ್ದು ಇದ್ದೇ ಇರುತ್ತೆ. ನಮಗೆ ಸಾಮಾನ್ಯವಾಗಿ ತಲೆನೋವು ಸಮಸ್ಯೆಗಳು ಸ್ವಲ್ಪ ಜಾಸ್ತಿ, ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ. ಕೊಲೆಸ್ಟ್ರಾಲು, BP, ಶುಗರು, ಹರ್ನಿಯಾ, ಪೈಲ್ಸು, ಹೊಟ್ಟೆ ನೋವು ಸಮಸ್ಯೆಗಳು, ಜೀರ್ಣಾಂಗ ಸಮಸ್ಯೆಗಳು, ದೇಹ ಗುಂಡು ಗುಂಡಿಗೆ ಆಗ್ಬಿಡತಕ್ಕಂಥದ್ದು. ತುಂಬಾ ತುಂಟ್ರು ನೀವು, ರಸಿಕರು ನೀವು. ಅಬ್ಬಾ, ಮಕರ ರಾಶಿಯವರ ಜೊತೆನಲ್ಲಿ ಕುಳಿತುಕೋಬೇಕು, ಜೀವನ ಹೆಂಗ್ ನಡೆಸ್ಬೇಕು ಅಂತ. ಹೌದು ಅಲ್ವೋ ಹೇಳಿ? ನೀವ್ ಎಲ್ಲಿದ್ದರೂ ಆನಂದ ಇರುತ್ತೆ. ಸಂಧಿಯಲ್ಲಿ ಸಮಾರಾಧನೆ ಮಾಡೋದು ಹೆಂಗೆ ಅಂತ ಕಲಿಬೇಕು ಅಂತ ಹೇಳಿದ್ರೆ ಮಕರ ರಾಶಿಯವ್ರನ್ನ ಕೇಳ್ಬೇಕು. ಹೌದು, ಇರೋದ್ರಲ್ಲೇ ಒಂದು 10 ರೂಪಾಯಿ ಇದೆ ಅಂದ್ರೆ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ತಂದು ಹಿಚ್ಕಿ ಗೊಜ್ಜು ಮಾಡಿ ಅದಕ್ಕೊಂದು ಒಗ್ಗರಣೆ ಮಾಡಿ, ಬ್ಯೂಟಿಫುಲ್. ಯು ಆರ್ ಎ ವೆರಿ ಗುಡ್ ಕುಕ್, ವೆರಿ ಗುಡ್ ಕುಕ್. ಪುರುಷರಿಗಿಂತ ಮಕರ ರಾಶಿಯ ಸ್ತ್ರೀಯರು ತುಂಬಾ ಅದೃಷ್ಟವಂತರು, ನಿಜ ಹೇಳ್ಬೇಕು ಅಂದ್ರೆ. ಹೌದು, ನೀವು ಮಕರ ರಾಶಿಯಲ್ಲಿ ಹುಟ್ಟಿದ್ರೆ ಸ್ತ್ರೀಯರು ನಿಜವಾಗ್ಲೂ ಹೇಳ್ತಾರೆ, ನಿಮಗ್ ಸಿಗೋ ಗಂಡ ನಿಮಗೆ ಒಂದು ರೀತಿ ಬ್ಯಾಕಪ್ ಆಗಿ ನಿಂತ್ಕೊಳ್ತಕ್ಕಂಥದ್ದು ಮಾಡ್ತಾರೆ. ಮಾಡಿ ಏನಾದ್ರೂ ಮಾಡಿ ಅಂತಕ್ಕಂಥದ್ದು. ಹೌದು ಅಲ್ವೋ ಹೇಳಿ? ಅವ್ರು ಸ್ವಲ್ಪ ಮೆತುವೆ, ಯಜಮಾನರು ಸ್ವಲ್ಪ ಮೆತುವೆ. ಆದರೆ ನೀವು ನಿಂತರೆ ನಿಜ ಹೇಳ್ತಾನೆ, ಅಮೇಜಿಂಗ್. ಮಕರ ರಾಶಿಯವರು ಎಲ್ಲಿದ್ದರೂ ಬದುಕಬಲ್ಲಿರಿ, ವಿದ್ಯಾವಂತರು ನೀವು. ಮಕರ ರಾಶಿಯ ಸ್ತ್ರೀಯರಿಗೆ ವಿದ್ಯೆ ಅನ್ನೋದು ಯಾವ್ದಾದ್ರಲ್ಲಾದರೂ ಒಂದು ವಿದ್ಯೆಯಲ್ಲಿ ನೀವು ಸ್ಮಾರ್ಟೆಸ್ಟ್ ಪರ್ಸನ್. ಒಂದು ಅಡಿಗೆ ಇರ್ಬೋದು, ಒಂದು ಮೇಕಪ್ ಇರ್ಬೋದು, ಒಂದು ಬ್ಯೂಟಿ ಪಾರ್ಲರ್ ಇರ್ಬೋದು, ಒಂದು ಅಲಂಕಾರ ಇರ್ಬೋದು, ಅಡ್ಮಿನಿಸ್ಟ್ರೇಷನ್ ಏನಾದ್ರೂ ಓದಿದ್ರೆ 100% ಹೇಳ್ತಾನೆ ಯು ಆರ್ ಅನ್ ಅಮೇಜಿಂಗ್. ಸರ್ಕಾರಿ ಮಟ್ಟದ ಕೆಲಸಗಳು, ಪ್ರಾಜೆಕ್ಟ್ಗಳು, ಅಕೌಂಟಿಂಗು, ಬ್ಯಾಂಕಿಂಗು, ಫೈನಾನ್ಸಿಂಗ್, ಅಡ್ವೈಸಿಂಗು, ಈ ಒಂದು ಈವೆಂಟ್ ಮ್ಯಾನೇಜ್ಮೆಂಟು, ಹೂವು, ಹಣ್ಣು, ಅಲಂಕಾರ, ಏನಾದ್ರೂ ಒಂದು ಓಡ್ತಿರುತ್ತೆ ಅಡಿಷನಲ್ ಇನ್ಕಮ್. ನೀವು ಕುಳಿತುಕೊಂಡು ತಿನ್ನೋದಿಲ್ಲ ಮಕರ ರಾಶಿಯ ಸ್ತ್ರೀಯರು. ನಾನು ನೋಡಿದಾಗ ಏನಾದ್ರೂ ಒಂದು ಮಾಡ್ತಿರ್ತೀರಿ. ಒಂದು ಸೈಡ್ ಇನ್ಕಮ್ ಅಂತ ನಿಮ್ಗೆ ಇಲ್ಲ ಅಂದ್ರೆ ನಿಮ್ಗೆ ಒಂಥರ ಕೈ ಚಾಚೋದು ಅಂದ್ರೆ ಆಗೋದಿಲ್ಲ ಮಕರ ರಾಶಿಯ ಸ್ತ್ರೀಯರಿಗೆ. ಹೌದೋ ಅಲ್ವೋ ಹೇಳಿ? ಗಟ್ಟಿಗಿತ್ತಿಯರು, ಅಮ್ಮನಂತವರು, ಅಕ್ಕನಂತವರು, ಪರಿಪೂರ್ಣ ಅತ್ತಿಗೆ ಅಂತವರು. ಎಲ್ರಿಗೂ ಒಳ್ಳೆ ಅತ್ತಿಗೆ ಸಿಗೋದಿಲ್ಲ. ಮಕರ ರಾಶಿಯವರಿದ್ದರೆ ಅವರಿಗಿಂತ ಒಳ್ಳೆ ಅತ್ತಿಗೆ ಇಲ್ಲ, ನೆನ್ಪಿಟ್ಕೊಳ್ಳಿ. ಮಕರ ರಾಶಿಯವ್ರ ಬ್ರದರ್ ಇದ್ದಂದ್ರೆ ಓಪನ್ ಆಗಿ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಅವನು ಬರ್ತಾನೆ ಹೋಗ್ತಾನೆ ಅಷ್ಟೇ. ತುಂಬಾ ಸೆನ್ಸಿಟಿವ್ ನೀವು. ಏನು ಅನ್ಬಾರ್ದು, ಏನು ಕೇಳಬಾರ್ದು, ಏನು ಇಲ್ಲ. ನೀವ್ ಹೆಂಗ್ ಗೊತ್ತರ ಮಕರ ರಾಶಿಯವ್ರು? ಬೇಜಾರೇ ಮಾಡ್ಕೋಬೇಡಿ. ನಾನು ತುಂಬಾ ಈ ಒಂದು 30-35 ವರ್ಷಗಳ ಪಯಣದಲ್ಲಿ 10 ಲಕ್ಷ ಜಾತಕ ನೋಡಿದ್ದಾನೆ.
ಹೆಂಗೆ ಅಂದ್ರೆ ಎಲ್ಲ ಆಗಿದೆ, ಫಂಕ್ಷನ್ಗೆ ಹಿಂಗೆ ಬಂದ್ಬಿಟ್ಟು ಆಯ್ಕಣೋ ಅನ್ನತಕ್ಕಂಥ ಒಂದು ಭಾವ ನಿಮಗೆ. ಅದು ನೀವು ಆಯಾರಾಮ್ ಗಯಾರಾಮ್ ಎಲ್ಲ ಬರ್ತೀರಿ, ಇರ್ತೀರಿ, ನೋಡು ಇದ್ ನೋಡು ಅದಿತ್ತು ಇದಿತ್ತು, ಬೆಳಗ್ಗೆ ಎದ್ದು ಓಡು, ಬೆಳಿಗ್ಗೆ 5 ಗಂಟೆಗೆ ಎದ್ದು ಓಡು, ಅಪರೂಪ. ಅದು ಯಾರೋ ಲಕ್ಷದಲ್ಲೊಬ್ಬರು ಅಷ್ಟೇ ಬೆಳಿಗ್ಗೆ 5 ಗಂಟೆಗೆಲ್ಲ ಎದ್ದೋಡು, ರಾತ್ರಿ 11 ಗಂಟೆವರೆಗೂ ದುಡಿ. ಖಂಡಿತ ನಿಮಗೆ ಆಗೋದಿಲ್ಲ, ಖಂಡಿತ ಆಗೋದಿಲ್ಲ ನೀವು. ದಟ್ ಈಸ್ ಅ ಪ್ರಾಬ್ಲಮ್. ಅದಿದ್ದೆ. ಬಟ್ ಅಂತ ಒಂದು ಮಕರ ಲಗ್ನ, ಮಕರ ರಾಶಿಯವರಿಗೆ ಈ ಒಂದು ಶುಕ್ರನ ಭಾವ ಹೋಟೆಲ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲ್ಲು, ಈ ಒಂದು ಮೂವಿ ಇಂಡಸ್ಟ್ರಿ, ಮಾಧ್ಯಮ ಪ್ರಪಂಚ, ಇವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಯಾಕೋ ಈ ಗುರು ಕದಲ್ಸಿರ್ತಾನೆ ಈ ಒಂದು 6 ತಿಂಗಳಿಂದ. ಕಡಿಮೆ ಅಂದ್ರೆ 6 ತಿಂಗಳಿಂದ ಅಲ್ಲಾಡಿರ್ತೀರಿ. ಯಾವುದು ದುಡ್ಡು ಕಾಸಿನ ಚಿಕ್ಕುಗಳು, ಇಲ್ಲ ಆರೋಗ್ಯ ಚಿಕ್ಕುಗಳು, ಇಲ್ಲ ನಿಮ್ಮ ಮೇಲೆ ಕಣ್ದೃಷ್ಟಿ, ಏನೋ ಇದೆ, ಹೆಂಗೋ ಇದೆ ಅನ್ನತಕ್ಕಂಥದ್ದು. ದುಡ್ಡು ಬರ್ತಿದೆ, ಅದೇ ರೀತಿ ಬೇರೆ ರೀತಿಯ ಚಿಕ್ಕುಗಳು, ಒಂದ ಲೀಗಲ್ ಚಿಕ್ಕುಗಳು, ಕೋರ್ಟ್ ಚಿಕ್ಕುಗಳು, ವ್ಯವಹಾರ ಚಿಕ್ಕುಗಳು, ಪಾಲುದಾರಿಕೆ ಚಿಕ್ಕುಗಳು, ಆರೋಗ್ಯ ಚಿಕ್ಕುಗಳು, ಇವುಗಳನ್ನ ನೋಡಿರ್ತಕ್ಕಂಥ ನಿಮಗೆ 100% ಹೇಳ್ತೇನೆ, ಈ ಗುರು ವಕ್ರ ಬ್ಯೂಟಿಫುಲಿ ಚೇಂಜಸ್ ಟ್ರಾನ್ಸ್ಫಾರ್ಮೇಶನ್. ಬಿಕಾಸ್ ವಕ್ರವಾಗಿ ಆತ ಹಿಂದಿನ ಮನೆ ನೋಡ್ತಾನೆ, ಮಿಥುನ ರಾಶಿಯನ್ನ. ಆಟೋಮ್ಯಾಟಿಕಲಿ ಆತ ನೋಡಿ ಎಲ್ಲಿಗೆ ನೋಡ್ತಾನೆ ಗೊತ್ತಾ? ಗುರು ವಕ್ರವಾಗಿ ನಿಮ್ಮ 12ನೇ ಮನೆ, ನಿಮ್ಮ ಧನಸ್ಥಾನ, ಅತಿ ಮುಖ್ಯವಾಗಿ ನಿಮ್ಮ ಪ್ರೊಫೆಷನ್ ಮನೆಯನ್ನ ನೋಡ್ತಾನೆ. ಪ್ರೊಫೆಷನ್ ಅಲ್ಲಿ ಸೆಟ್ಲ್ ಆಗ್ತೀರಿ. ಕೆಲವೊಂದು ಚಿಕ್ಕಗಳಿರುತ್ತೆ, ಕಾಂಪ್ರಮೈಸ್ ಮಾಡ್ಕೊಳ್ಳೋಂಥ ದಾರಿ ಆಗುತ್ತೆ. ಕೈಗೊಂದಷ್ಟು ದುಡ್ಡು, ಲಕ್ಷಾಧೀಶ್ವರಾಗೇ ಇರ್ತೀರಿ, ಕೋಟೀಶ್ವರರಾಗೇ ಇರ್ತೀರಿ. ಧರ್ಮ ಕಾರ್ಯಗಳನ್ನ ಮಾಡಿಸುತ್ತೆ, ದೇವರ ಕಾರ್ಯಗಳನ್ನ ಮಾಡಿಸುತ್ತೆ. ಒಡೆದು ಹೋದ ಬಂಧಗಳು, ಸಂಬಂಧಗಳು, ಅನುಬಂಧಗಳು, ಕುಟುಂಬಗಳು, ಇವುಗಳ ಒಂದು ಭಾವದಲ್ಲಿ ನಮಗೊಂದು ಅನುಕೂಲ ಸ್ಥಿತಿಯಾಗತಕ್ಕಂಥ ಒಂದು ವಿಶೇಷಮಯವಾಗಿರ್ತಕ್ಕಂಥ ವಾತಾವರಣ, ವಿಶೇಷವಾಗಿ ಮಕರ ಲಗ್ನದವರಿಗೆ ಹಾಗೂ ಮಕರ ರಾಶಿಯವರಿಗೆ. ಯಾಕಂದ್ರೆ ನಾವು ಈ ಗೋಚಾರ ಫಲಗಳನ್ನ ಲಗ್ನದಿಂದಲೇ ನೋಡೋದು. ರಾಶಿಗೆ ಬಂದು ಒಂದು 60 ಭಾಗ, ಲಗ್ನಕ್ಕೆ ಬಂದು ಒಂದು ಆಲ್ಮೋಸ್ಟ್ ಸ್ಟ್ರೈಟ್ ಅವೇ 100 ಔಟ್ ಆಫ್ 100 ಅಂತ ಹೇಳ್ತೇವೆ. 100 ಔಟ್ ಆಫ್ 100 ಅಂಥದ್ದೊಂದು ಭಾವವನ್ನ ಕೊಡ್ತಕ್ಕಂಥದ್ದಾಗುತ್ತೆ. ಶತ್ರುಗಳು ದೂರವಾಗತಕ್ಕಂಥ ಒಂದು ಭಾವ ಅಲ್ಲಿ ಮರೆಯಾಗ್ತಾರೆ. ಬಟ್ ಗುರು ವಕ್ರ ಇರೋದ್ರಿಂದ ರಾಜಕೀಯದಲ್ಲಿ ಏನಾದ್ರೂ ಇದ್ರೆ ಮಕರ ಲಗ್ನ, ಮಕರ ರಾಶಿಯವ್ರಿಗೆ ಅಲ್ಲೊಂದು ಹಿನ್ನಡೆ ಇದ್ದೀರಿ. ನಿಮಗೆ ಸಿಗಬೇಕಾದಂತ ಸ್ಥಾನಕ್ಕೊಂದು ಕೂತು. ಯಾಕಂದ್ರೆ ಅಲ್ಲಿ ನೋಡಿ, ಶುಕ್ರ ಬಂದು 10ನೇ ಮನೆಯಲ್ಲಿ ಲಾಕ್ ಆಗ್ತಾನೆ. ಅದರ ಜೊತೆಯಲ್ಲಿ ಕುಜ ಬುಧ, ನಿಮ್ಮ ಶತ್ರು ಆಗಿರತಕ್ಕಂಥ ಕುಜ ದಿಗ್ಬಂಧನ ಆಗ್ತಕ್ಕಂಥದ್ದು ಆಗ್ತಾನೆ ವಿಪರೀತ ಬಲವಾಗಿ. ಕರ್ಮಾಧಿಪತಿಯಾಗಿರ್ತಕ್ಕಂಥ ಶನಿಯು ವಕ್ರನಾಗಿ ಗುರುಸಾರದಲ್ಲಿರೋದ್ರಿಂದ ಈ ಒಂದು ದೈವಿಕ ಕಾರ್ಯಗಳು, ಇನ್ಸ್ಟಿಟ್ಯೂಷನ್ಸು, ಹಾಸ್ಪಿಟಲ್ಸು, ಡಾಕ್ಟರ್ಸು, ಜಡ್ಜಸ್ಸು, ಟೀಚರು, ಪ್ರೀಚರು, ಪೌರೋಹಿತ್ಯ, ವೈದಿಕ, ಜ್ಯೋತಿಷ್ಯ, ಆಗಮ, ಇಂತಹ ಒಂದು ರಂಗದಲ್ಲಿರತಕ್ಕಂಥವರಿಗೆ ತುಂಬಾ ಒಳ್ಳೆ ಪ್ರಾಸ್ಪರಿಟಿ ಆಗುತ್ತೆ. ತುಂಬಾ ಒಳ್ಳೆ ಪ್ರಾಸ್ಪರಿಟಿ. ನಿಮ್ಮಿಂದ ತುಂಬಾ ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ಕಾಶಿ ಯಾತ್ರೆ, ಗಂಗಾ ಸ್ನಾನ, ಇವುಗಳೆಲ್ಲ ಮಾಡ್ಕೊಂಡು ಬರ್ತಕ್ಕಂಥದ್ದು. ಯಾವ್ದಾದ್ರು ಒಂದು ಪುಣ್ಯಕ್ಷೇತ್ರ, ಧರ್ಮಕ್ಷೇತ್ರ, ಆತ್ಮೀಯರನ್ನೆಲ್ಲ ಭೇಟಿ ಮಾಡತಕ್ಕಂಥದ್ದಾಗುತ್ತೆ. ಯಾವುದೋ ಒಂದು ಭೂಮಿಯ ಚಿಕ್ಕು, ವ್ಯವಹಾರದ ಚಿಕ್ಕುಗಳಿಂದ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಸೋದರರ ಸಹಕಾರ ಬರುತ್ತೆ, ಸೋದರಿಯ ಸಹಕಾರ ಬರ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಈ ಒಂದು ಹೋಟೆಲ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಮಾಧ್ಯಮ ಇಂಡಸ್ಟ್ರಿಯಲ್ಲಿ ಇರತಕ್ಕಂಥವರಿಗೆ ಒಂದು ಸ್ವಲ್ಪ ಪ್ರೆಷರ್ ಆಗ್ತಕ್ಕಂಥದ್ದಾಗುತ್ತೆ. ರಾಮರ ಸೇವೆ ಮಾಡತಕ್ಕಂಥದ್ದು ಮಾಡಿ. ಪ್ರತಿ ಹುಣ್ಣಿಮೆ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಿರ್ತಾರೆ. ಅದರಲ್ಲಿ ಕುಳಿತು ಬರ್ತಕ್ಕಂಥದ್ದು, ಸಂಕಲ್ಪ ತಗೊಳ್ತಕ್ಕಂಥದ್ದು. ಯಾರಾದ್ರೂ ಗುರು ಸಮಾನರಾದಂಥವರಿಗೆ ಒಂದು ಹಣ್ಣೋ, ಕಾಯೋ, ಹೂವೋ, ಫಲತಾಂಬೂಲ ಕೊಡಿ. ಗುರು ವಕ್ರ ಅಂತ ಹೇಳ್ತಿದ್ದಾಗೆ 2ನೇ ಮದುವೆ, 2ನೇ ಬದುಕು, 2ನೇ ಜೀವನ, 2ನೇ ಮಗು, 2ನೇ ಕುಟುಂಬ, ಈ ಥರದೊಂದು ಪ್ರಯತ್ನದಲ್ಲಿ ಆಗಿರತಕ್ಕಂಥವ್ರಿಗೆ, ಇಲ್ಲ ಪ್ರಯತ್ನದಲ್ಲಿ ಇರತಕ್ಕಂಥವ್ರಿಗೆ ಖಂಡಿತ ಒಳ್ಳೇದು. ಗುರು ವಕ್ರ ಅಲ್ವಾ, ವಕ್ರವಾಗಿ ಇನ್ನೊಂದು ಬದುಕು ಎಲ್ಲೋ ಅಪೇಕ್ಷಿಸ್ತಿದ್ರಿ, ಇಲ್ಲ ಬಂದಿದೆ, ಅದರಿಂದ ಆನಂದ ನೋಡ್ತೀರಿ, ಅದರಿಂದ ಆನಂದ ನೋಡ್ತಕ್ಕಂಥದ್ದಾಗುತ್ತೆ. ಇನ್ನೊಂದು ಮಗುವಿನ ಪ್ರಯತ್ನ ಇರತಕ್ಕಂಥ ಮಕರ ಲಗ್ನದವರಿಗೆ ವಿಶೇಷ ಸಂತಾನ ಪ್ರಾಪ್ತಿ ಯೋಗವಾಗತಕ್ಕಂಥದ್ದಾಗುತ್ತದೆ. ಅಂಥದ್ದೊಂದು ಆನಂದ. ಸೊ ಮಕರ ಲಗ್ನದವರಿಗೆ 90% ಈ ಗುರು ವಕ್ರ ವಿಲ್ ಡೂ ಅ ಮ್ಯಾಜಿಕ್ ಮೂವ್ಮೆಂಟ್. ಅದರಲ್ಲೂ ಮಾರ್ಚ್, ಏಪ್ರಿಲ್, ಮೇ, ಈ ಒಂದು ಆಲ್ಮೋಸ್ಟ್ ಒಂದು 100 days ಇದೆಯಲ್ಲ, ದಟ್ ವಿಲ್ ಬಿ ಅ ಬ್ಯೂಟಿಫುಲ್ ಮೂಮೆಂಟ್.
ಬಟ್ ಕೆಲವೊಂದು ತಗಾದೆಗಳು ಬರ್ತಕ್ಕಂಥದ್ದಾಗುತ್ತೆ. ಆಗ ಹೇಳ್ತಾನೆ, ಮಿಥುನಕ್ಕೆ ವಾಪಸ್ ಬಂದಾಗ ಯಾವ ಕದಲಿಕೆಗಳು ನಡೆಯುತ್ತೆ ಅನ್ನತಕ್ಕಂಥದ್ದನ್ನ ವಿಶ್ಲೇಷಣೆ ಆಗಿ ಮಾಡೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತಷ್ಟು ವಿಚಾರಧಾರೆ ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನಮ್ಮ ಸಂಚಿಕೆಗಳು ಮೆಚ್ಚುಗೆ ಆಗಿರ್ತಕ್ಕಂಥವ್ರು ನಮ್ಮ ಕಂಟೆಂಟ್ ಒಂದು ಪುಟ್ಟ ಮೆಸೇಜ್ ಹಾಕಿ ಅಲ್ಲೊಂದು ಸಮಾಧಾನ, ಹಾಗೆ ನಿಮ್ಮ ಆತ್ಮೀಯರಿಗೂ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಸ್ವಾತಿ ನಕ್ಷತ್ರ ಛಾಯೆ ವಿಶೇಷವಾಗಿ ಮೇಷರಾಶಿ. ಚಂದ್ರ ರಾಹುಸಾರದಲ್ಲಿದ್ದಾನೆ, ಅಲ್ಲೊಂದು ತಳಮಳ. ಆದರೆ ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವ್ರು ತುಂಬಾ ಒಳ್ಳೆಯದು. ಎಕ್ಸ್ಪೋರ್ಟ್, ಇಂಪೋರ್ಟ್, ಮೆಡಿಸನ್, ಗುಪ್ತಚರ ಇಲಾಖೆ, ಈ ಸೈಂಟಿಸ್ಟ್ ಇಲಾಖೆ, CID, CBI, ಈ ನೆಟ್ವರ್ಕಿಂಗ್, ಈ ಒಂದು ಹಾರ್ಡ್ವೇರ್, ಸಾಫ್ಟ್ವೇರ್, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿಯನ್ನ ಪಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಸ್ವಲ್ಪ ನಿಮ್ಮಿಂದ ಬೇರೆಯವ್ರಿಗೆ ಅನುಕೂಲ ಇವತ್ತು. ನಥಿಂಗ್ ಟು ವರಿ. ಯಾಕಂದ್ರೆ ರಾಹು ಬಂದು ಗುರುಸಾರದಲ್ಲಿದ್ದಾನೆ. ನಾಟ್ ಟು ವರಿ. ವೃಷಭ ರಾಶಿ. 6ನೇ ಮನೆಯಲ್ಲಿರೋ ಚಂದ್ರ ವಿಪರೀತವಾಗಿರ್ತಕ್ಕಂಥ ಬಲವನ್ನ ಕೊಡ್ತಾನೆ. 3ನೇ ಮನೆಯವನಾತ 6ನೇ ಮನೆಗೆ ಬಂದಿರೋದು ಒಂದ್ ಸ್ವಲ್ಪ ಬೆದರಿಕೆ ಅದು ಇದು ಅನ್ನಿಸಿದ್ರು ಕೂಡ ಏನೂ ಆಗೋದಿಲ್ಲ. ಮುತ್ತು ರತ್ನಗಳ ವ್ಯಾಪಾರ, ಬೆಳ್ಳಿ ಬಂಗಾರ, ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗಗಳು ಸ್ವಲ್ಪ ಪರಿಶ್ರಮ ಅನಿಸಿದ್ರು ಅನುಕೂಲಕರವಾಗಿರತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಮಿಥುನ ರಾಶಿ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ, ಧನಕಾರಕ ಚಂದ್ರ ಕುಳಿತಿರೋದು ಒಂದು ಅದೃಷ್ಟ. ಅದರಲ್ಲೂ ವೈದಿಕ ವೃತ್ತಿ, ಈ ಒಂದು ವೇದಗಳನ್ನ ಕಲಿಸೋದು, ಟೀಚಿಂಗ್, ಈ ಒಂದು ಯೋಗ ಕಲಿಸೋದು, ತಂತ್ರಶಾಸ್ತ್ರ, ಮಂತ್ರಶಾಸ್ತ್ರ, ಈ ಟೀಚರ್, ಲೆಕ್ಚರರ್, ಪ್ರೊಫೆಸರ್, ವೈದಿಕರು, ಪುರೋಹಿತರು, ಆಗಮಿಕರು, ಯಾಜ್ಞಿಕರು, ಇಂತಹ ಒಂದು ವೃತ್ತಿ, ಜ್ಯೋತಿಷ್ಯ ವೃತ್ತಿ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಕರ್ಕಾಟಕ ರಾಶಿ. ಸುಖದಲ್ಲಿ ಚಂದ್ರ, ಶುಕ್ರನ ಜೊತೆ 100% ಸುಖ ನೋಡ್ಬೇಕು ಇವತ್ತು. ಟ್ರಾವೆಲ್ ಇಂಡಸ್ಟ್ರಿನಲ್ಲಿ ಇದ್ದೀರಾ. ಮುತ್ತು ರತ್ನ, ಹೂವು, ಹಣ್ಣು, ತರಕಾರಿ, ಸೊಪ್ಪು, ಅಲಂಕಾರ, ಒಪ್ಪ, ಓರಣ, ದವಸ, ಧಾನ್ಯ, ಅಲಂಕಾರಿಕ ವಸ್ತುಗಳ ವ್ಯವಹಾರ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಸಿಂಹರಾಶಿ. ಚಂದ್ರ 3ನೇ ಮನೆಯಲ್ಲಿದ್ದಾನೆ, ಶುಕ್ರನ ಜೊತೆಯಲ್ಲಿದ್ದಾನೆ. ತೊಂದರೆ ಏನಿಲ್ಲ. ಒಡ ಹುಟ್ಟಿದವರ ಸಹಕಾರ, ಮನೆಯಲ್ಲಿಗೆ ಸ್ವಲ್ಪ ಜವಾಬ್ದಾರಿಗಳಿರ್ತಕ್ಕಂಥದ್ದಿರುತ್ತೆ. ಸ್ತ್ರೀಯರ ವಿಚಾರದಿಂದಾಗಿ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಒಡ ಹುಟ್ಟಿದವರು ಇರ್ಬೋದು, ಪತ್ನಿಯ ಕಡೆ, ಯಜಮಾನರ ಅಕ್ಕ ತಂಗಿಯ ಕಡೆ, ಅಲ್ಲೊಂದು ಸಣ್ಣ ಎಳೆದಾಟ ಬರತಕ್ಕಂಥದ್ದಾಗುತ್ತೆ. ಮಿಕ್ಕಂತೆ ರಾಹು ಪರಿಪೂರ್ಣವಾಗಿ ಗುರುಸಾರದಲ್ಲಿರುವುದರಿಂದ ವೈದ್ಯಕೀಯ ರಂಗದಲ್ಲಿದ್ದೀರಿ, ಸೈಂಟಿಸ್ಟ್ ಆಗಿದ್ದೀರಿ, ಎಕ್ಸ್ರೇ ಸ್ಪೆಷಲಿಸ್ಟ್ ಆಗಿದ್ದೀರಿ, ಸ್ಕ್ಯಾನಿಂಗ್ ಸ್ಪೆಷಲಿಸ್ಟ್ ಆಗಿದ್ದೀರಿ, ಪ್ಯಾರಾಮೆಡಿಕಲ್ಸ್ಗೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗ, ಅಲ್ಲೊಂದು ನರ್ಸಿಂಗ್ ಉದ್ಯೋಗ ಆದರೂ ಸರಿ, ಅದ್ಭುತವಾದಂಥ ಪ್ರಗತಿ. ಕನ್ಯಾ ರಾಶಿ. ಚಂದ್ರ, ಲಾಭಾಧಿಪತಿ ಚಂದ್ರ, ಶುಕ್ರ ಧನಾಧಿಪತಿಯಾಗಿರ್ತಕ್ಕಂಥ ಶುಕ್ರನ ಜೊತೆ ಸೇರಿರೋದ್ರಿಂದ ಬ್ಯೂಟಿಫುಲ್. ಕಲಾ ಮಾಧ್ಯಮದಲ್ಲಿರತಕ್ಕಂಥವರಿಗೆ ತುಂಬಾ ಒಳ್ಳೇದು. ಒಂದೊಳ್ಳೆ ಬಟ್ಟೆ, ಹೂವು, ಹಣ್ಣು, ಒಳ್ಳೆ ಊಟ, ಒಳ್ಳೆ ಆತ್ಮೀಯರ ಭೇಟಿ, ಆರೋಗ್ಯ ಚೇತರಿಕೆ, ದೇಹಕ್ಕೆ ಒಂಥರ ಪುಷ್ಟಿ. ಈ ಒಂದು ಮಾಧ್ಯಮ ಪ್ರಪಂಚದಲ್ಲಿದ್ದೀರಾ. ಪೇಂಟಿಂಗು, ಚಿತ್ರಕಲೆ, ಮ್ಯೂಸಿಕ್ಕು, ಡಾನ್ಸು, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ಅದ್ಭುತವಾದಂಥ ಒಂದು ಲಾಭಕರ ದಿನ. ಅದರಲ್ಲೂ ಹೂವಿನ ವ್ಯಾಪಾರ, ಬಟ್ಟೆಯ ಹೋಲ್ಸೇಲ್, ಹೂವಿನ ಹೋಲ್ಸೇಲ್, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ, ಗಾರ್ಮೆಂಟ್ಸ್ ನಲ್ಲಿ ಇರ್ತಕ್ಕಂಥವ್ರಿಗೆ, ಬೋಟಿಕ್ ವ್ಯವಹಾರದಲ್ಲಿ ಇರ್ತಕ್ಕಂಥವ್ರಿಗೆ, ಹೋಟೆಲ್ ಇಂಡಸ್ಟ್ರಿನಲ್ಲಿ ಇರ್ತಕ್ಕಂಥವ್ರಿಗೂ ಅನುಕೂಲ ಸಿಂಧು ಆಗತಕ್ಕಂಥ ಒಂದು ದಿನ. ಏನು ತುಲಾ ರಾಶಿ. ದಶಮಾಧಿಪತಿ ಚಂದ್ರ ನಿಮ್ಮನೇಲೇ ಇದ್ದಾನೆ. 100%
ಅನುಕೂಲ ಸಿಂಧುವನ್ನು ಕೊಡ್ತಾನೆ ಟ್ರಾವೆಲ್ ಇಂಡಸ್ಟ್ರಿ, ಈ ಮೆಡಿಸಿನ್ಸ್ ಡಿಸ್ಟ್ರಿಬ್ಯೂಷನ್ಶಿಪ್ಗೆ ಸಂಬಂಧಪಟ್ಟಂಥದ್ದು, ಹಾಲಿನ ಬೂತು, ಹಾಲು, ಬೆಣ್ಣೆ, ತುಪ್ಪ, ತುಪ್ಪಟ, ಮಾಂಸ, ಪಬ್ಬು, ಮಬ್ಬು, ಮಾದಕ, ಆ ಒಂದು ಎಂಟರ್ಟೈನ್ಮೆಂಟ್, ಮೆಲೋಡಿ ಪ್ರಪಂಚ, ಗಾಯನ ಪ್ರಪಂಚ, ಹಾಡುಗಾರಿಕೆ ಪ್ರಪಂಚ, ನಾಟ್ಯ ಪ್ರಪಂಚ, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಇನ್ನು ವೃಶ್ಚಿಕ ರಾಶಿಗೂ ಒಂದ್ ಸ್ವಲ್ಪ ತಳಮಳ. ಭಾಗ್ಯಾಧಿಪತಿ 12ನೇ ಮನೆಯಲ್ಲಿ, ಅದರಲ್ಲೂ ರಾಹು ಸಾರದಲ್ಲಿರೋದ್ರಿಂದ ಒಂದ್ ಸ್ವಲ್ಪ ಕುಟುಂಬ, ಓಡಾಟ, ಸುತ್ತಾಟ, ಅನ್ಎಕ್ಸ್ಪೆಕ್ಟೆಡ್ ಖರ್ಚು, ಒಂದ್ ಸ್ವಲ್ಪ ಆರೋಗ್ಯ, ಇಲ್ಲ ಮನಸ್ಸಿಗೆ ತುಂಬಾ ಒಂದು ಹತ್ತಿರದವರಿಂದ ಒಂದ್ ಸಣ್ಣ ಗಾಯ ಆಗತಕ್ಕಂಥದ್ದಾಗುತ್ತೆ. ಯಾವಾಗ ಮನಸ್ಸಿಗೆ ನೋವಿದೆಯೋ ಆಗ ಮಾಡೋ ಕೆಲಸಗಳು ಕೂಡ ಅರ್ಧಂಬರ್ಧ, ಲೇಟಾಗಿ ಎದ್ದೊಳ್ತೀರಾ, ಲೇಟಾಗಿ ಏನೋ ಒಂಚೂರು ಡಿಸ್ಟರ್ಬ್ಡ್ ಆಗತಕ್ಕಂಥದ್ದಾಗುತ್ತೆ. ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಮನೆ ದೇವರಿಗೆ ಒಂದು ಪುಟ್ಟದಾಗಿ ತುಪ್ಪದ ದೀಪ ಹಚ್ಕೊಳ್ತಕ್ಕಂಥದ್ದು ಮಾಡಿ ತುಂಬ ಸಮಾಧಾನ. ಧನುಸು ರಾಶಿ, ಅಷ್ಟಮೇ ಲಾಭಸ್ಥಾನಂ. ಚಂದ್ರ ಅಷ್ಟಮದಲ್ಲಿದ್ರು ಕೂಡ ರಾಹು ಸಾರದಲ್ಲಿದ್ದಾನೆ. ಸ್ಪೋರ್ಟ್ಸ್ ಲೈನ್ ಅಲ್ಲಿದ್ರೆ ಒನ್ ಆಫ್ ದ ಅಮೇಝಿಂಗ್ ಬೋಟಿಕ್ಕು, ಬಟ್ಟೆ, ಗಾರ್ಮೆಂಟ್ಸು, ಎಕ್ಸ್ಪೋರ್ಟ್, ಇಂಪೋರ್ಟ್, ರಸಾಯನ ವಿದ್ಯೆಗಳು, ಕೆಮಿಕಲ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀರಿ, ಕಸ್ಟಮ್ಸು, ನಾರ್ಕೋಟಿಕ್ಸು, ಏರ್ಲೈನ್ಸು, ಇಂಥವುಗಳಲ್ಲಿ ಕೆಲಸ ಕಾರ್ಯ, ಉದ್ಯೋಗ ಅದ್ಭುತ ಅನುಕೂಲ. ಮಕರ ರಾಶಿ, ಸಪ್ತಮೇ ದಶಮ ಸ್ಥಾನ. ಸ್ನೇಹಿತರ ಜೊತೆ, ಆತ್ಮೀಯರ ಜೊತೆ ಪಾಲುದಾರಿಕೆ ವ್ಯವಹಾರಗಳು, ಬಂಧುಗಳು, ಆತ್ಮೀಯರು, ಸಂಗಾತಿ, ಈ ಒಂದು ಕನ್ಸಲ್ಟೆನ್ಸಿ ವೃತ್ತಿಗಳು, ಬಂಗಾರ, ಬೆಳ್ಳಿ, ಆಭರಣ, ಮುತ್ತು, ರತ್ನ, ನವರತ್ನಗಳು, ಎಂಟರ್ಟೈನ್ಮೆಂಟು, ಮ್ಯೂಸಿಕ್ ಇಂಡಸ್ಟ್ರಿ, ಈ ಒಂದು ಥಿಯೇಟರು, ಆಕ್ಟಿಂಗು, ಇಂಥವುಗಳನ್ನ ನೋಡ್ಕೊಳ್ತಕ್ಕಂಥ ವೃತ್ತಿ ಉದ್ಯೋಗ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಕುಂಭರಾಶಿ, ಷಷ್ಠೇ ಭಾಗ್ಯಸ್ಥಾನಂ. ಸ್ವಲ್ಪ ಒತ್ತಡ ಕೆಲಸದಲ್ಲ, ಆದರೆ ಭಾಗ್ಯಾಧಿಪತಿ ಭಾಗ್ಯದಲ್ಲಿರುವುದರಿಂದ ತೊಂದರೆ ಇಲ್ಲ. ರಾಹು ನಿಮ್ಮನೇಲೇ ಇದ್ದಾನೆ, ದಟ್ ಇಸ್ ಆಲ್ಸೋ ವೆರಿ ಗುಡ್. ಶುಕ್ರ ರಾಹು ಸೇರಿದಾಗ ಸ್ತ್ರೀಯರಿಗೆ ಸಂಬಂಧಿತ ಒಂದು ರೀತಿ ಅಗಣಿತ ವೃದ್ಧಿ ಅಂತಾನೆ ಹೇಳ್ತೇವೆ. ಇವತ್ತು ಸರ್ಪ್ರೈಸ್ ಎಲಿಮೆಂಟ್ಸ್ ನಡೀತಕ್ಕಂಥದ್ದಾಗುತ್ತೆ. ವೃತ್ತಿ ವಿಚಾರದಲ್ಲಿ ಆಗದ ಕೆಲಸಗಳು ನಡೆಯತಕ್ಕಂಥದ್ದಾಗುತ್ತೆ. ತುಂಬಾ ದೊಡ್ಡ ದೊಡ್ಡ ಕೆಲಸಗಳು ಕೈಗೂಡತಕ್ಕಂಥದ್ದಾಗುತ್ತದೆ. ಬ್ಯೂಟಿಫುಲ್ ಜರ್ನಿ. ಮೀನರಾಶಿ, ಪಂಚಮಾಧಿಪತಿಯಾಗಿರತಕ್ಕಂಥ ಚಂದ್ರ ಅಷ್ಟಮದಲ್ಲಿರೋದ್ರಿಂದ ಎಲ್ಲೋ ನಿಮ್ಮ ಗೌರವಕ್ಕೆ ಚ್ಯುತಿ, ಎಲ್ಲೋ ನಿಮ್ಮ ಅಧಿಕಾರಕ್ಕೆ ಚ್ಯುತಿ, ನಿಮ್ಮ ಹಿಂದ್ಗಡೆ ಒಂದು ಕುತಂತ್ರ, ಯಾರು ನಂಬಿದವರಿಂದ ನೋವು, ದೂರ ಪ್ರಯಾಣಗಳಲ್ಲಿ ನಷ್ಟ, ಪರಪುರುಷ ಪರಸ್ತ್ರೀ ಗೆಳತನ ಅನ್ನತಕ್ಕಂಥ ವಿಚಾರದಿಂದ ಒಂದು ಸ್ವಲ್ಪ ನೋವು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ, ಹಾಲು, ಹಣ್ಣು, ಬೆಣ್ಣೆ, ತೋಟಗಾರಿಕೆ, ಹೈನುಗಾರಿಕೆ, ಹೋಟೆಲ್ ಇಂಡಸ್ಟ್ರಿ, ಅಲ್ಲೊಂದು ಸಣ್ಣ ತಳಮಳಗಳ ಭಾವ ಇರತಕ್ಕಂಥ ಒಂದು ದಿನವಿರುತ್ತೆ. ಆದಷ್ಟು ಲಕ್ಷ್ಮೀನಾರಾಯಣ ದರ್ಶನ, ಲಕ್ಷ್ಮೀನಾರಾಯಣ ಪೂಜೆ, ಲಕ್ಷ್ಮಿಯನ್ನ ಆರಾಧನೆ ಮಾಡತಕ್ಕಂಥದ್ದು ಮಾಡಿ ಈ ಒಂದು ತೊಳಲಾಟದಿಂದ ಹೊರಗಡೆ ಬರ್ತೀರಿ. ದೊಡ್ಡ ಕಾರ್ಯ, ದೊಡ್ಡ ಇನ್ವೆಸ್ಟ್ಮೆಂಟ್, ದೊಡ್ಡ ಮಾತುಕತೆ ಮಾಡ್ಲಿಕ್ಕೆ ಹೋಗ್ಬಿಡಿ. ಅಷ್ಟಮದಲ್ಲಿ ಚಂದ್ರ ಇದ್ದಾಗ ಯಾವುದೇ ಕಾರಣಕ್ಕೂ ದೊಡ್ಡದು ಏನೂ ಮಾಡ್ಲಿಕ್ಕೆ ಹೋಗೋದಿಲ್ಲ. ವಿ ಕೀಪ್. ಎದುರುಗಡೆಯವ್ರದ್ದು ನೋಡಿ, ಸಪ್ತಮಾಧಿಪತಿ ಬಲವಾಗಿ ಭಾಗ್ಯದಲ್ಲಿ ವಕ್ರವಾಗಿದ್ದಾನೆ. ಸೊ ನಿಮ್ಮ ಎದುರುಗಡೆಯವರಿಗೆ ಲಾಭ, ನಿಮ್ಮ ಆ ಒಂದು ಪಾರ್ಟ್ನರ್ ಶತ್ರುಗಳಿಗೆ ಲಾಭ ಇರತಕ್ಕಂಥದ್ದು. ನಿಮ್ಮ ಸ್ಥಿತಿ ಸ್ವಲ್ಪ ಮೆತ್ತಗಿರ್ತಕ್ಕಂಥದ್ದು ಇರುತ್ತೆ. ಈ ಎಚ್ಚರಿಕೆ. ಮಿಕ್ಕಂತ ದೊಡ್ಡ ಸಮಸ್ಯೆಗಳಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.